ट्रेनिंग इंस्टीट्यूट के निम्न स्वागत है। तो सभी भाइयों को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। तो एक मेरे पास आया हुआ है मोबाइल Redmi Note 10 Pro Max ऑन ऑफ की प्रॉब्लम ಇದೆ। तो ऑन ऑफ की प्रॉब्लम है, तो इसको हम लगा रहे चार्जिंग में। सेट पूरे के पूरा ऑन है। तो ಇದನ್ನ ನಾವೇನ್ ಮಾಡ್ತಾ ಇದೀವಿ, ಚಾರ್ಜ್ ಹಾಕ್ತಾ ಇದೀವಿ, ಸೆಟ್ ಫುಲ್ ಆನ್ ಇದೆ, ಕ್ಲಿಯರ್। ಸೊ ನಾವು ಆನ್ ಅಂಡ್ ಆಫ್ ಬಟನ್ ಒತ್ತಕ್ಕೆ ಟ್ರೈ ಮಾಡ್ತೀನಿ। ಸೊ ಸೆಟ್ ಏನಾಗಬೇಕಾಯ್ತು, ಇದು ಆಫ್ ಆಗ್ಬೇಕಾಯ್ತು। ಆಫ್ ಆದ್ಮೇಲೆ ಸೊ ಯಾವುದೇ ऑन आने ऑन ಆಗ್ತಾ ಇಲ್ಲ। ओके, कोई भी ऑन नहीं। तो इसको चार्जिंग निकाल के डालूंगा, ಚಾರ್ಜಿಂಗ್ ತೆಗೆದ್ಬಿಟ್ಟು ಆಗ್ತಾ ಇದೀನಿ, ಮತ್ತೆ ಏನ್ ಬರ್ತಾ ಇದೆ ಅಂದ್ರೆ ಆನ್ ಅಂಡ್ ಆಫ್ ಕೀ ಪ್ರಾಬ್ಲಮ್ ಇರ್ಬೋದು ಅಥವಾ ವೇ। ಸೊ ಇವರು ತಂದಿರೋ ಪ್ರಕಾರ ಆನ್ ಅಂಡ್ ಆಫ್ ಕೀ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಆಗಿದೆ। ಮದರ್ ಬೋರ್ಡ್ ಅಲ್ಲಿ ಏನಾಗಿದೆ, ಪ್ರಾಬ್ಲಮ್ ಆಗಿದೆ, ಮದರ್ ಬೋರ್ಡ್ ಅಲ್ಲಿ ಕಂಪ್ಲೇಂಟ್ ಇದೆ। ಸೊ ನಾವೇನ್ ಮಾಡೋಣ ಇವತ್ತು, ಮದರ್ ಬೋರ್ಡ್ ಅಲ್ಲಿ ಚೆಕ್ ಮಾಡೋಣ, ನೋಡೋಣ। ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್, ನೋಟ್ 10 ಪ್ರೋ ಮ್ಯಾಕ್ಸ್ ಪ್ರೋ ಎಲ್ಲ ಒಂದೇ ಸ್ಕೀಮ್ಯಾಟಿಕ್ ಇರುತ್ತೆ। ಸೊ ಇದನ್ನ ಏನ್ ಮಾಡೋಣ, ಚೆಕ್ ಮಾಡೋಣ ಸ್ಟೆಪ್ बाय स्टेप। क्या करेंगे, इसको चेक करेंगे स्टेप बाय स्टेप। सो देखेंगे, तो ನೋಡೋಣ तो ಎಲ್ಲಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ। ಸೊ ಡೀಲರ್ ಕೊಟ್ಟಿರೋದು ಆಲ್ರೆಡಿ ಏನ್ ಮಾಡಿದ್ರೆ ವರ್ಕ್ ನಡೆದಿದೆ ಇದರಲ್ಲಿ, ಹೌದಾ। ಸೊ ತೋರ್ಸಕ್ ಹೋದ್ರೆ ಸಿಪಿಯು ರೀಬಾಲ್ ಆಗಿದೆ ಇದರಲ್ಲಿ, ಏನಾಗಿದೆ ಸಿಪಿಯು ಕೂಡ ರೀಬಾಲ್ ಆಗಿದೆ, ಸಿಪಿಯು भी रिबॉल हो चुका है। तो देखेंगे, ट्रैकिंग करेंगे। ಸೊ ಏನ್ ಮಾಡೋಣ, ಟ್ರೇಸ್ ಮಾಡೋಣ। ಸೊ ಎಲ್ಲಿಂದ ಬರುತ್ತೆ ಅಂತ ಇದನ್ನ ಈ ವಿಡಿಯೋದಲ್ಲಿ ಬಗೆಹರಿಸೋಣ, ಬನ್ನಿ ವಿಡಿಯೋದಲ್ಲಿ ನೋಡೋಣ। ಓಕೆ ಚಲೋ। ಸೊ ಸಿಪಿಯು ಎಲ್ಲ ರೀಬಾಲ್ ಆಗಿದೆ। ಸೊ ಇದು ನಮ್ದು ಆನ್ ಅಂಡ್ ಆಫ್ ಕೀ, ಏನಿದು ನಮ್ದು ಆನ್ ಅಂಡ್ ಆಫ್ ಕೀ। ಸೊ ಈ ಆನ್ ಅಂಡ್ ಆಫ್ ಕೀ ರೀಡಿಂಗ್ ಚೆಕ್ ಮಾಡೋಣ, ಇದು ಆನ್ ಆಫ್। ಸೊ ಯಾವುದೇ रीडिंग ಇಲ್ಲ, सो कोई भी रीडिंग नहीं है। इसका अंदर भी ग्राउंड है, ऑन ऑफ की एक ग्राउंड। चलो इसको स्कीमेटिक के कुछ है क्या चेक करेंगे। तो नावेन ಮಾಡೋಣ, स्कीमेटिक ಏನಾದರೂ ಇದೆ ಅಂತ ಚೆಕ್ ಮಾಡೋಣ। सो नोट 10 प्रो हार्डवेयर सॉल्यूशन है इसका। तो हार्डवेयर सॉल्यूशन में ऑन ऑफ की ಇದೆಯಾ ಇದರಲ್ಲಿ, ಇದೆ ऑन ऑफ की। चलो ये किधर जा रहा है देखेंगे, ಎಲ್ಲಿ ಹೋಗ್ತಾ ಇದೆ ನೋಡಿ। ಸೊ ಸೀದಾ ಆನ್ ಆಫ್ ಕೀ ಈ ರಿಜಿಸ್ಟ್ರಿಗೆ ಹೋಗ್ತಾ ಇದೆಯಾ। ಸೊ ನಾವು ಇವಾಗ ಅದನ್ನ ಚೆಕ್ ಮಾಡೋಣ। ಸೊ ಇದು ರಿಜಿಸ್ಟ್ರಿಗೆ ಯಾವುದೇ रीडिंग ಇಲ್ಲ, इधर भी कोई रीडिंग नहीं। तो रीडिंग आना चाहिए था। तो इधर से इधर कंटिन्यूटी आ रहा है, इधर से इधर कंटिन्यूटी आ रहा है, बट इधर से रीडिंग आना चाहिए था, नहीं आ रहा। ಏನ್ ಬರಬೇಕು, ರೀಡಿಂಗ್ ಬರಬೇಕಾಗಿತ್ತು, ಆದ್ರೆ ಬರ್ತಾ ಇಲ್ಲ। ಸೊ ಸ್ಕೀಮ್ಯಾಟಿಕ್ ಅಲ್ಲಿ ಅಥವಾ ನಮ್ಮ ಬಿಟ್ ಮ್ಯಾಪ್ ಅಲ್ಲಿ ಅಥವಾ ನಮ್ಮ ಹಾರ್ಡ್ವೇರ್ ಸೊಲ್ಯೂಷನ್ ನೋಡಿದ್ರೆ ಇಲ್ಲಿ ರೀಡಿಂಗ್ ಬರಬೇಕಾಗಿತ್ತು। ಎಲ್ಲಿ ರೀಡಿಂಗ್ ಬರಬೇಕಾಗಿತ್ತು, ಇಲ್ಲಿ ರೀಡಿಂಗ್ ಬರಬೇಕಾಗಿತ್ತು ಕನ್ನಡ, ಇಲ್ಲಿ ಏನ್ ಬರಬೇಕು, ರೀಡಿಂಗ್ ಬರಬೇಕು। ಸೊ ಈ ರೀಡಿಂಗ್ ಏನು ಆಗ್ತಿಲ್ಲ, ಬರ್ತಾ ಇಲ್ಲ। ಸೊ ಇದು ಎಲ್ಲಿಗೆ ಹೋಗ್ತಾ ಇದೆ ನಾವು ನೋಡ್ತಾ ಹೋದ್ರೆ ಹಾಗೇನೆ। ಸೊ ಇಲ್ಲಿಂದ ಸೀದಾ 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 ಎಲ್ಲೂ ಕನೆಕ್ಷನ್ ಕೊಟ್ಟಿಲ್ಲ ನೋಡಿ, ಈ ಮೇನ್ ಪವರ್ ಐಸಿಲಿ ಈ ಪಿನ್ನಿಗೆ ಹೋಗ್ತಾ ಇದೆ ಕನ್ನಡ। ಸೊ ಅಲ್ಲಿ ನಿಮ್ಗೆ ರೀಡಿಂಗ್ ಸಿಗ್ತಾ ಇಲ್ಲ ಅಂದ್ರೆ ಟ್ರ್ಯಾಕ್ ಕಟ್ ಆಗಿರ್ಬೇಕು। ಸೊ ನಾವೇನ್ ಮಾಡೋಣ, ಇಲ್ಲಿಂದ ಒಂದು ಜಂಪರ್ ತಗೊಳ್ಳೋಣ, इधर से एक जंपर निकालेंगे, ये जंपर को उधर दे देंगे, क्या होता देखेंगे। ओके चलो ठीक। ಸೊ ನೋಡಿ ಇವಾಗ ಯಾವುದು ಐಸಿ 7150 PM ಕನ್ನಡ, ಮೇನ್ PM सब PM ಇದು, चलो ठीक। ಹೇಗೆ ಗೊತ್ತಾಯ್ತು ಮೇನ್ PM ಅಂತ, चलो ठीक। सो अभी हम क्या करेंगे, इसको ओपन करेंगे। तो ತೆಗೆದೋಲ್ಲ। ಸೊ ಎಷ್ಟೇ ಪಿ ನಂಬರ್ ಇಂದ ಬರಬೇಕು, 1 2 3 4 5ನೇ ಲೈನ್ ಅಲ್ಲಿ 4ನೇ ಪಿನ್। ಈ ಕಡೆಯಿಂದ ನಾವು ಕೌಂಟ್ ಮಾಡ್ತಾ ಹೋದ್ರೆ 1 2 3 4 5ನೇ ಲೈನ್ ಅಲ್ಲಿ 4ನೇ ಪಿನ್ ಕನ್ನಡ। ಚಲೋ ಬೈ, ಇಲ್ಲ 1 2 3 4 5
1 2 3 4 ಇದೆ ತಾನೆ ಪಕ್ಕನಾ ಪಕ್ಕಲ್ಲ ಅದೇ 1 2 3 4 5 1 2 3 4 ಇದೆ ಅಲ್ವಾ सो इवाग ನಾವು ಇಲ್ಲಿಂದ ಒಂದು ಪಾಯಿಂಟ್ ಇಂದ ಜಂಪರ್ ತಗೊಳ್ತಾ ಇದೀವಿ जंपर ले लेंगे एक यूवी लगा के इसको ऑन एंड ऑफ स्विच को दे देंगे सो इಲ್ಲಿಂದ ಒಂದು ಯುವಿ ಹಾಕಿ ಜಂಪರಿಂಗ್ ಅಂಡರ್ ಐಸಿ ಜಂಪರಿಂಗ್ ತಗೊಂಡ್ಬಿಟ್ಟು ಸೊ ಸೀದಾ ನಾವು ಆನ್ ಆ್ಯಂಡ್ ಆಫ್ ಲೈನಿಗೆ ಕೊಡೋಣ ಆ ರಿಜಿಸ್ಟರ್ ಹತ್ರ ರೀಡಿಂಗ್ ಬರಬೇಕಾಗಿತ್ತಲ್ವಾ ಆ ರಿಜಿಸ್ಟ್ರಿಗೆ ಕೊಡೋಣ ಸೊ ಈ ಥರ ಮಾಡೋದ್ರಿಂದ ನಮ್ಮ ಆನ್ ಆ್ಯಂಡ್ ಆಫ್ ಟ್ರ್ಯಾಕ್ ಏನಾಗುತ್ತೆ ಓಕೆ ಆಗುತ್ತೆ ಸೊ ಇವಾಗ ನಾವೇನು ಮಾಡೋಣ ಇದೇ ಐಸಿನ ವಾಪಸ್ಸು ಕೂರಿಸೋಣ सो इसको क्या करेंगे हम आईसी को बिठा के चेक करेंगे सो ऑन एंड ऑफ ट्रैक बना के तो अपना प्रॉब्लम सॉल्व हो गया या नहीं हो गया ಸೊ ಇದು ನಾವೇನು ಮಾಡೋಣ ಇವಾಗ ಕೂರಿಸ್ಬಿಟ್ಟು ಒಂದ್ಸಲಿ ಚೆಕ್ ಮಾಡೋಣ ಯಾಕೆ ಅಂತ ಹೇಳಿದರೆ ಸೊ ಇದು ಅಂಡರ್ ಐಸಿ ಜಂಪಿಂಗ್ ಮಾಡೋದು ನಾವು ಇವತ್ತು ಲೈವ್ ನೋಡ್ತಾ ಇದ್ದೀವಿ ಅಂಡರ್ ಕಬಿ ಕ್ಯಾ ಹೋಗಾ ಸುಕ್ ಜಾತಾ ಒಳಗಿಂದ ಏನಾಗುತ್ತೆ ಕ್ಲೀನಾಗೆ ಸೈಡ್ ವಾला कंपोनेंट कोई थोड़ा सा है हिल गया ना सभी हिल जाता है हाँ बाहर वाला अभी ಕೆಪಾಸಿಟರ್ को हिला के ಚೆಕ್ कर लिया मैंने ಕೆಪಾಸಿಟರ್ ನ ಸ್ವಲ್ಪ ಮಾಡಿ ಚೆಕ್ ಮಾಡಿದೆ ಯಾಕಂದ್ರೆ ಇದು ಅಲ್ಲಾಡಿಸಿದ್ರೆ ಏನಾಗುತ್ತೆ ಮಧ್ಯದಲ್ಲಿ ವೈರ್ ಬಂದಿದೆ ಆ ಕಡೆ ಈ ಕಡೆ ಜಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ ಹೌದಾ ಬರ್ತಾ ಇದೆಯಾ ಬರ್ತಿದೆ ಸರ್ ರೀಡಿಂಗ್ ಬರ್ತಾ ಇದೆಯಾ तो आजू बाजू वाला कोई शॉर्टिंग क्योंकि ना मैं सेंटर से लेकर आया आजू बाजू वाला कोई शॉर्टिंग है क्या चेक करना इंपॉर्टेंट होता तो आ कड़े शॉर्टिंग ನಾವೆಲ್ಲ ಕಡೆನೂ ಶಾರ್ಟಿಂಗ್ ಚೆಕ್ ಮಾಡ್ತಾ ಇದ್ದೀವಿ ಆದರೆ ನಮ್ಗೆ ಯಾವುದು ಶಾರ್ಟಿಂಗ್ ಸಿಗ್ತಾ ಇಲ್ಲ ಓಕೆ ಈ ಥರ ಒಂದು ಐಸಿ ಕೂರಿಸಿದ ಮೇಲೆ ನೀವು ಕೂಡ ಶಾರ್ಟಿಂಗ್ನ ಚೆಕ್ ಮಾಡಬೇಕಾಗುತ್ತೆ ವೆರಿ ಬೇಸಿಕ್ಲಿ ಚೆಕ್ ಮಾಡಲೇಬೇಕಾಗುತ್ತೆ ಸೊ ನೀವು ಅಂಡರ್ ಐಸಿ ಜಂಪಿಂಗ್ ಮಾಡಿದ್ರಿ ಅಂದರೆ ಸೊ ಅದು ಒಂದು ಕಡೆ ದಪ್ಪ ಇರೋದ್ರಿಂದ ಸೊ ಅದೇನಾಗ್ಬೋದು ನಿಮಗೆ ಅಂತ ಹೇಳಿದರೆ ಶಾರ್ಟಿಂಗ್ ಲೀಕೇಜಲ್ಲಿ ಬರ್ಬೋದು ಅದಕ್ಕೋಸ್ಕರ ಪ್ರತಿಯೊಂದು ಪವರ್ ಐಸಿ ಪಕ್ಕದಲ್ಲಿರುವ ಎಲ್ಲ ಕಾಂಪೋನೆಂಟ್ಗಳನ್ನ ನೀವು ಶಾರ್ಟಿಂಗ್ ಲೀಕೇಜು ಚೆಕ್ ಮಾಡ್ಬೋದು ಈಗ ನೋಡಿ ನಾನು ಇವಾಗ ಎಲ್ಲಿಂದ ನೋಡಿ ಇಲ್ಲಿಂದ ಜಂಪಿಂಗ್ ತೊಗೊಂಡಿರೋದು सीधा ऑन एंड ऑफ ट्रैकिಗೆ जंप ಮಾಡಿದ್ದೀನಿ सो देखो फ्रेंड्स इधर से मैंने जंपिंग लिया अंडर ऐसी जंपिंग सीधा ऑन एंड ऑफ लाइन को क्या कर लिया मैंने जंपिंग लगा दिया है सो आपको भी देखना पड़ेगा तो कट हो गया किधर कट हो गया करके सो अंडर ऐसी जंपिंग करना पड़ेगा ओके सो यही होता है आपका काम क्योंकि ना एक लाइन में कौन सा लाइन कट होगा देखो मैं इधर से एक लाइन ड्रा कर रहा हूँ सो इಲ್ಲಿಂದ ಒಂದು ಲೈನ್ನ ನಾನೇನು ಮಾಡ್ತಾ ಇದ್ದೀನಿ ಇವಾಗ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಸೊ ಅಂಡರ್ ಐಸಿ ನಾವು ತೆಗೆದಿದ್ದೀವಿ ಇದು ಸೀದಾ ನಾವು ಎಲ್ಲಿಗೆ ಹೋಗಿ ಕಳಿಸಿದ್ದೀವಿ ಅಂತ ಹೇಳಿದರೆ ಮೇಲ್ಗಡೆ ಅಂದರೆ ನಮ್ಮ ಆನ್ ಆ್ಯಂಡ್ ಆಫ್ ಟ್ರ್ಯಾಕ್ ಇದೆಯಲ್ಲ ಅಲ್ಲಿ ಕಳಿಸಿದ್ವಿ ನೋಡಿ ಇದು ನಮ್ಮ ಲೈನ್ ಬಂದಿರೋದು ಈ ಕಡೆ ಬಂದ್ಬಿಟ್ಟು ಉಲ್ಟಾ ಇನ್ನು ಆ ಕಡೆ ಸೈಡಿಗೆ ಹೋಗ್ತಾ ಇದೆ ಉಲ್ಟಾ ಸೊ ಇಲ್ಲಿ 1 2 3 4 5 6 1 2 3 4 ಈ ಪಾಯಿಂಟಿಂದ ನಾವೇನು ಮಾಡಿದ್ದೀವಿ ಐ ಸಿ ಜಂಪಿಂಗು ತೆಗ್ದಿದ್ದೀವಿ ಕರೆಕ್ಟ್ ಅಲ್ವಾ ಸೊ ಇದು ನಮ್ಮದು ಆನ್ ಆ್ಯಂಡ್ ಆಫ್ ಪಿನ್ ಇತ್ತು ಸೊ ಇಲ್ಲಿಂದ ನಾವೇನು ಮಾಡಿದ್ವಿ ಲೈವ್ ಆಗಿ ಮೊಬೈಲ್ನ ಜಂಪಿಂಗನ್ನು ತೆಗ್ದಿದ್ದೀವಿ ಹೌದಾ ಸೊ ಇವಾಗ ನಾವು ಬ್ಯಾಕ್ ಸೈಡ್ದು ಪಿಕ್ಚರ್ನ ನೋಡೋಣ ಬ್ಯಾಕ್ ಸೈಡ್ ಪಿಕ್ಚರಲ್ಲಿ ಸೊ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಸೊ ನಾವು ಯಾವ ಥರ ಲೈನ್ನ ತಂದಿದ್ದೀವಿ ಅಂತ ಸೊ ನೋಡಿ ಇವಾಗ ಇಲ್ಲಿಂದ ನಾವು ಲೈನ್ನ ತೊಗೊಂಡು ಹೋಗಿದ್ದೀವಿ ಅಲ್ಲಿ ತನಕನೂ ಸೊ ಎಲ್ಲಿಗೆ ಆನ್ ಆ್ಯಂಡ್ ಆಫ್ ಟ್ರ್ಯಾಕ್ ಇದೆಲ್ಲ ಒಂದು ರಿಜಿಸ್ಟ್ರ್ ಇತ್ತಲ್ಲ आ रजिस्ट्री सो देखो ये रजिस्टर तक मैं उधर से लेके आया हुआ सो देखेंगे अभी ऑन होता या नहीं होता अपना प्रॉब्लम सॉल्व होगा या नहीं होगा ओके देखो ऐसा ऑन करेंगे मोबाइल ಏನು ಮಾಡೋಣ ಆನ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಇದು ಲೈವ್ ನಡೀತಾ ಇರುತ್ತೆ ಎಲ್ಲ ಸ್ಟೂಡೆಂಟ್ ಎದುರುಗಡೆ ಈ ಥರ ಬರೋ ಮೊಬೈಲ್ನ ನಾವೇನು ಮಾಡ್ತೀವಿ ಲೈವ್ ಮಾಡ್ತೀವಿ ಸೊ ಇದ್ರದ್ದು ವಾಯ್ಸ್ ಒಂದು ಮಿಸ್ ಆಗಿತ್ತು ಆದ ಕಾರಣ ನಾನು ಎಕ್ಸ್ಟ್ರಾ ವಾಯ್ಸ್ ಕೊಟ್ಟಿದ್ದೀನಿ ನೋಡಿ ಸೆಟ್ ಕೂಡ ಆನ್ ಆಯಿತು ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ ಸೊ ಇದು ನಾವೊಂದು ಲೈವ್ ತೋರಿಸಿದ್ದು ಅವರಿಗೆ ಅಂಡರ್ ಐಸಿ ಒಂದು ಲೈನ್ ಮಿಸ್ ಆಗಿತ್ತು ಇದು ಯಾವ ಥರ ಮಾಡಬೇಕು ಅಂತ ಓಕೆ ಸೊ ಇದು ಲೈವ್ ಕಸ್ಟಮರ್ ಎದುರುಗಡೆ ಲೈವ್ ಕೆಲಸ ನಡೀತಾ ಇತ್ತು ಕಸ್ಟಮರ್ ನಮ್ಮ ಎದುರುಗಡೆ ನಿಂತ್ಕೊಂಡಿದ್ರು ದೊಡ್ಡ ಟಿ ವಿಯಲ್ಲಿ ನಾವೇನು ಮಾಡಿದ್ವಿ ಹಾಕ್ಬಿಟ್ಟು ಈ ಲೈವ್ ಕೆಲಸನ ಮಾಡಿಸ್ತಾ ಇದ್ವಿ ಓಕೆ ಸೊ ಈ ಥರ ನಾವು ಲೈವ್ ಆಗಿ ಮಾಡಿ ಸ್ಟೂಡೆಂಟ್ಗಳಿಗೆ ತೋರಿಸ್ತೀವಿ ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿಗೆ ಚಲೋ ನೋಡಿ ಫ್ರೆಂಡ್ಸ್ ಸರ್ ಎಲ್ಲಿಂದ ಬಂದಿದ್ದು ನೀವು ನಾನು ಆಕ್ಚುಲಿ ಶಾಂತಿನಗರ್ ಸೊ ಎಲ್ಲಿ ಆಯ್ತು ಲಾಲ್ಬಾಗ್ ಚಲೋ ಟೀಕ್ ಸೊ ನಮ್ಮ ಶಾಪ್ ಹೇಗೆ ಗೊತ್ತಾಯ್ತು ನಿಮಗೆ ನಾನು ಯೂಟ್ಯೂಬಲ್ಲಿ ರಿವ್ಯೂಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ರಿವ್ಯೂಸ್ ನೋಡ್ತಾ ಇದ್ದೆ ಆಗ ನಿಮ್ದೊಂದು ವಿಡಿಯೋ ಬಂತು ಚಲೋ ಸೊ ಅದನ್ನ ನೋಡಿ
ಸೊ ಇಲ್ಲಿ ತಗೊಂಬಂದ್ರಿ. ಸೊ ನಾವು ಯೂಟ್ಯೂಬ್ ಅಲ್ಲಿ ಹೇಳಿರೋ ತರನೇ ದೊಡ್ಡದಕ್ಕೆ ಟಿವಿ ಹಾಕಿ ಕಸ್ಟಮರ್ ಎದುರುಗಡೆ ಖಂಡಿತ ಅದೇ ತರ ಮಾಡ್ತಾ ಇದೀವಾ. ಚಲೋ ಟೀಕ್, ಅದೇ ತರ ಮಾಡ್ತಾ ಇದೀರಿ. ಸೊ ನೋಡಿ ನಿಮ್ಮ ಮೊಬೈಲ್ ರೆಡಿ ಆಗಿದೆ, ಚೆಕ್ ಕೂಡ ಮಾಡಿದಿರಿ ನೀವು ಚೆಕ್ ಮಾಡಿ ಕನ್ನಡ. ಸೊ ಯೂಟ್ಯೂಬ್ ನೋಡ್ತಿರೋ ನಮ್ಮ ಕನ್ನಡಿಗರಿಗೆ ಸೊ HDT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಗಣೇಶ್ ಟೆಲಿಕಾಂ, ಸೊ ಇದಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅಥವಾ ಲೈವ್ ಕೆಲಸ ಮಾಡಿ ಕೊಡ್ತಾರಾ ಅಥವಾ ಯಾವ ತರ ಇದೆ ಇಲ್ಲಿ ಸಿಚುವೇಶನ್? ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗಿದೆ, ಇಷ್ಟೊತ್ತಂಗ 1 ಅವರ್ ಅರ್ಧ ಅವರ್ ನಿಂತ್ಕೊಂಡಿದ್ದೀರಿ, ಚೆಕ್ ಮಾಡಿದಿರಿ. ಸೊ ನಿಮ್ಮ ರಿವ್ಯೂ ಹೇಳಿ. ಸೊ ಏನ್ ಅನ್ಸ್ತಾ ಇದೆ? ಆಕ್ಚುಲಿ ನಾನು ಯೂಟ್ಯೂಬ್ ನೋಡ್ಕೊಂಡ್ ಬಂದ್ಮೇಲೆ ಲೈವ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ಇದು ನಮ್ಮ ಮೊಬೈಲು ನಾನು ಕಣ್ಮುಂದೆನೇ ಓಪನ್ ಮಾಡಿ ಇಶ್ಯೂಸ್ ಏನಿದೆ ಫಸ್ಟ್ ಕೇಳಿಕೊಂಡು, ಸೊ ಲೈವ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಟಿ ವಿ ಮುಂದೆ ತೋರಿಸಿ ಎಲ್ಲನೂ ಅಂದರೆ ಪಿಂಟು ನಾನು ನೋಡ್ತಾನೆ ಇದ್ದೆ. ಮೋರ್ ದನ್ 1 ಅವರ್ 1.5 ಅವರಿಂದ ನಾನು ನೋಡ್ತಾ ಇದ್ದೆ. ಸೊ ಅವ್ರ ವರ್ಕ್ ಹೇಗಿದೆ ಅಂದರೆ ಪ್ರೊಫೆಷ್ನಲಿಸಮ್ ಅವ್ರ ಕೆಲಸದಲ್ಲಿ ಗೊತ್ತಾಗುತ್ತೆ. ಸೊ ಕಾನ್ಫಿಡೆನ್ಸ್ ಮೇನ್ ಏನಂದರೆ ಕೆಲಸದಲ್ಲಿ ಅವ್ರಿರೋ ಕಾನ್ಫಿಡೆನ್ಸು ಮತ್ತು ಮಾಡಿರೋ ವರ್ಕ್. ಸೊ ನನಗೂ 100% ಸ್ಯಾಟಿಸ್ಫೈ ಆಗಿದೆ. ಸೊ ಯೂಟ್ಯೂಬರ್ಸ್ ಯಾರ್ಯಾರೋ ಚಾನಲ್ಸ್ ವ್ಯೂ ಮಾಡ್ತಾ ಇದ್ದೀರೋ 100% ನಿಮಗೆ ಇದು ಏನು ಹೇಳ್ಬೋದು ಅಂದರೆ 1 ಪಾಯಿಂಟ್ ಸೊಲ್ಯೂಷನ್. ನಿಮ್ಗೆ ಏನೇ ಇಶ್ಯೂಸ್ ಇದ್ರೂ ಮೊಬೈಲ್ ರಿಲೇಟೆಡ್ ಇಶ್ಯೂಸ್, ಸೊ 100% ವಿಸಿಟ್ ಮಾಡ್ಬೋದು. ಯಾಕಂದರೆ ಇದು ಅವ್ರು ಹೇಳಿದ ಪ್ರಕಾರ ಮದರ್ ಬೋರ್ಡ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರು ಅವರು. ಹೌದು. ಸೊ ಮದರ್ ಬೋರ್ಡ್ ಚೇಂಜ್ ಮಾಡೋದಕ್ಕೂ ಮತ್ತು ಹೊಸ ಮೊಬೈಲ್ ತೊಗೊಳಕ್ಕೆ ಡಿಫ್ರೆನ್ಸ್ ಏನಿಲ್ಲ. ಅದರಿಂದ ನಾನೇನು ಮಾಡಿದೆ, ಬೇಡ ಒಂದೆರಡು ದಿನ ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡಿ ರಿಲೀಸ್ ನೋಡ್ಬೇಕಾದ್ರೆ ನಿಮ್ಮ HDT ಮೊಬೈಲ್ ಶಾಪ್ದು ನನಗೆ ವಿಡಿಯೋ ಸಿಕ್ತು. ಸೊ ಅದ್ರ ಮುಖಾಂತರ ನಾನು ನೋಡ್ಕೊಂಡು ಇಲ್ಲಿ ಬಂದೆ ಶಾಪ್ಗೆ. ಸೊ ವರ್ಕ್ ಬಗ್ಗೆ ನಾನು ಏನು ಮಾತಾಡೋಂಗಿಲ್ಲ, 100% ಸ್ಯಾಟಿಸ್ಫೈಡ್ ವರ್ಕಲ್ಲಿ. ಅಂದ್ರೆ ಪ್ರೊಫೆಷನಲ್ ರೀತಿಯಲ್ಲೇ ನಾವು ಮಿಷಿನರೀಸ್ ಇಟ್ಟಿದೀವಿ, ಪ್ರೊಫೆಷನಲ್ ರೀತಿಯಲ್ಲೇ ವರ್ಕ್ ಮಾಡ್ತೀವಿ, ವಿತ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ನೋಡಿದ್ರೆ ಹುಡುಗರುಗಳು ಅಕ್ಕಪಕ್ಕ ಇದ್ರು, ಸೊ ಎಲ್ಲ ನಾವ್ ಯಾವ ತರ ವರ್ಕ್ ಮಾಡ್ತೀವಿ ಅಂತ ನೋಡ್ತಾ ಇದ್ರು. ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಲೈವ್ ಆಗಿ ನಡೆಯುತ್ತೆ ಮೊಬೈಲ್. ಹೌದಾ? ನಿಮ್ಮ ಮೊಬೈಲ್ ನ ಕಣ್ಮುಂದೆನೆ ಬಿಚ್ಚಿ ಕಣ್ಮುಂದೆನೆ ರೆಡಿ ಮಾಡಿಕೊಡ್ತೀವಿ. ಕರೆಕ್ಟ್ ಅಲ್ವಾ? ಏನಂದ್ರೆ ಸ್ಟೂಡೆಂಟ್ಸ್ಗೂ ಅಷ್ಟೇ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಮಲ್ಟಿಪಲ್ ಇಶ್ಯೂ ಇದ್ದಾಗ ಕೆಲವೊಂದ್ಸಲ ಅವ್ರಿಗೂ ಒಂದು ಹೊಸ ಅನುಭವ ಆಯ್ತು. ಎಕ್ಸಾಕ್ಟ್ಲಿ. ಸೊ 2-3 ತರ ಪ್ರಾಬ್ಲಮ್ ಇತ್ತು ಇವ್ರ ಮೊಬೈಲ್ ಅಲ್ಲಿ. ಸೊ ಇದನ್ನ ನಾವು ಸಾಲ್ವ್ ಮಾಡಿದೀವಿ. ಸೊ ಇದೇ ತರ ನಿಮ್ದು ಯಾವ್ದಾರ ಮೊಬೈಲ್ ಇದ್ರೆ ಅಥವಾ OCA ಗ್ಲಾಸ್ ಚೇಂಜ್, ಟಚ್ ಗ್ಲಾಸ್ ಚೇಂಜ್, OCA ಅಥವಾ ನಿಮ್ಮ ಟಚ್ ವರ್ಕ್ ಹೊಡೆದೋಗಿರುತ್ತೆ, ಕರೆಕ್ಟ್ ವರ್ಕ್ ಆಗ್ತಲ್ಲ, ಈ ತರನು ಇರ್ಬೋದು. ಮತ್ತೆ ಮದರ್ ಬೋರ್ಡ್ ಇಶ್ಯೂಸ್ ಯಾವುದೇ ಇದ್ರು ಬನ್ನಿ, ಕೆಳಗೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. HDT ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.